ಏ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ರಾಯರು ನಮ್ಮನ್ನು ಹೇಗೆ ರಕ್ಷಣೆಯನ್ನು ಮಾಡ್ತಾರೆ, ನಮ್ಮ ಜೀವನ ಕೇಳುವವರಿಗೆ ಅದು ಸ್ವಲ್ಪ ಅಯ್ಯೋ ಸಣ್ಣ ವಿಡಿಯೋ ಅಲ್ವಾ, ಇದು ಪವಾಡ ಅಲ್ವಾ ಅಂತ ಅನಿಸಿದ್ರು ನಡೆದವರ ಬಾಳಲ್ಲಿ ಅದು ದೊಡ್ಡ ಪವಾಡ ಆಗಿರುತ್ತೆ. ರಾಯರು ಎಷ್ಟೊತ್ತಿಗೂ ನನ್ನ ಜೊತೆ ಇರ್ತಾರೆ ಅನ್ನೋದನ್ನು ಗ್ಯಾರಂಟಿ ಮಾಡ್ಕೊಂಡಿಟ್ಕೊಂಡಿರ್ತಾರೆ ಅವರು. ನಾವೆಲ್ಲರೂ ಹಾಗೆ ಅಲ್ವಾ, ರಾಯರು ನಮ್ಮ ಜೊತೆ ಇದ್ದಾರೆ, ರಾಯರು ನಮ್ಮ ಜೊತೆ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಹಗಲು ರಾತ್ರಿ ಕ್ಷಣ ಕ್ಷಣನೂ ರಾಯರು ನನ್ನ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊತೀವಿ ಅಲ್ವಾ. ಹಾಗೆ ಚಿತ್ರದುರ್ಗದಿಂದ ಮೈಸೂರಿಗೆ ಒಂದು ಹೆಣ್ಣು ಮಗಳು ಹೊರಡಬೇಕಿತ್ತು. ಒಬ್ಬಳೇ ಹೊರಟಿದ್ದಾರೆ, ಯಾವುದೋ ಒಂದು ಇದ್ರ ನಿಮಿತ್ತ ಹೋಗಿದ್ರು ಅವರು. ಹೋದಾಗ ಬಸ್ಸಲ್ಲಿ ಕೂತ್ಕೊಂಡಿದ್ರು, ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಯಾಕಂದರೆ ಯಾವತ್ತೂ ಅವರು ಒಬ್ಬರೇ ಪ್ರಯಾಣ ಮಾಡಿದವರೇ ಇಲ್ಲ, ತುಂಬ ದೂರ ಗಂಡನ ಜೊತೆ ಪ್ರಯಾಣ ಮಾಡ್ತಿದ್ರು, ಇಲ್ಲ ಅಕ್ಕನ ಜೊತೆ ಪ್ರಯಾಣ ಮಾಡ್ತಿದ್ರು, ಹೀಗಾಗ್ತಿತ್ತು. ಒಬ್ಬಳೇ ಹೋಗಿದ್ದು ಇದು ಫಸ್ಟು. ಆವಾಗ ಅವ್ರು ಏನು ಮಾಡ್ತಾರೆ, ಬಸ್ ಹತ್ತಿದ ಮೇಲೆ ಥರ ಭಯ ಆದಂಗೆ ಆಗುತ್ತೆ ಒಂದು ಸ್ವಲ್ಪ. ಯಾರೂ ಇಲ್ಲ ನನ್ನವರು, ನಾನಷ್ಟು ದೂರ ಹೋಗಬೇಕಲ್ವ. ಆದರೆ ನನಗೆ ರಾಯರೇ ನೀವಿದ್ದೀರಿ, ಯಾರೂ ಇಲ್ಲ ಅಂತ ಹೇಳುವ ಹಾಗಿಲ್ಲ, ನನಗೆ ನೀವಿದ್ದೀರಿ, ನನಗೇನೂ ಗೊತ್ತಿಲ್ಲ, ನಾನು ಇದೇ ನಿಮ್ಮ ಮಗಳೇ ಅನ್ನೋದನ್ನು ನೀವು ನನಗೆ ತೋರಿಸ್ಕೊಡ್ತೀರಿ. ಹೇಗೆ ತೋರಿಸ್ಕೊಡ್ತೀರಿ? ನನಗೆ ರೋಡ್ ಮೇಲೆಲ್ಲ ನಿಮ್ಮ ಫೋಟೋ ಕಾಣೋದು, ನಿಮ್ಮ ಹೆಸರು ಕಾಣೋದು ಬೇಡ, ನಮಗೆ ನಿಮ್ಮ ಈ ಬಸ್ಸಲ್ಲೇ ಕಾಣಬೇಕು ತಂದೆ. ನೀವು ಕಂಡ್ರಿ ಅಂತಾದರೆ ನಾನು ಖಂಡಿತವಾಗಿಯೂ ಧೈರ್ಯವಾಗಿ ನಾನು ಎದ್ದು ನಾನು ಊರಿಗೆ ಹೋಗ್ತೀನಪ್ಪ, ಯಾವ ಭಯನೂ ಇಲ್ಲ, ಯಾಕಂದ್ರೆ ನನ್ನ ಜೊತೆ ನೀವಿದ್ದೀರಿ ಅನ್ನೋ ನಂಬಿಕೆ ಮೇಲೆ ಹೊರಟು ಬಿಡ್ತೀನಿ ಅಂತ. ಹಾಗೆ ಹೋಗ್ತಾ ಇದ್ರು. ಅವ್ರ ಪಕ್ಕಕ್ಕೊಬ್ಬ ಹುಡುಗ ಕೂತಿದ್ದ, ಅವನು ಇಳಿದ ತಕ್ಷಣ ಆ ಒಂದು ಸೀಟಿಗೆ ಒಂದು ತಾತ ಬಂದು ಕೂತ್ಕೋತಾರೆ, ಮಾತಾಡಿಸ್ತಾರೆ. ಎಲ್ಲಿ ಹೊರಟಿದ್ಯಮ್ಮ ಅಂತ ಕೇಳ್ತಾರೆ. ಇವ್ರು ಹೇಳಿದ್ರು ಮೈಸೂರಿಗೆ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಅಜ್ಜಯ್ಯನ ಗುಡಿಗೆ ಹೋಗಿ ಬಂದಿದ್ದೀನಮ್ಮ, ಈಗ ನಾನು ಯಾವುದೇ ಕೆಲಸ ಮಾಡೋದಿದ್ರು ಅಜ್ಜಯ್ಯನ ಆಶೀರ್ವಾದ ತಗೊಂಡೇ ಮಾಡುವಂಥದ್ದು ಅಂತ. ಆದರೆ ಇವರು ಆ ಕಡೆ ಎಲ್ಲ ಅಜ್ಜಯ್ಯ ಅನ್ನೋದು, ಎಲ್ಲ ಮಠಕ್ಕೂ ಅಜ್ಜಯ್ಯ ಅಂತಾರೆ. ಹೌದಾ ಅಂತ ವಿಚಾರಿಸಿದ್ರು. ಸ್ವಲ್ಪ ಹೊತ್ತ ಮೇಲೆ 2 ಬಾಳೆಹಣ್ಣು ಸಹಿತ ಕೊಟ್ಟರು, ಒಳ್ಳೇದಾಗತ್ತಮ್ಮ ತಗೋ ಅಂತ. ಆದರೆ ಇವ್ರಿಗೆ ಒಂಥರ ಭಯ, ಪರಿಚಯ ಇಲ್ಲ ಏನಿಲ್ಲ, ಯಾರೋ ಬಾಳೆಹಣ್ಣು ಕೊಟ್ಟರು ಅಂತ ನಾನು ಹೇಗೆ ತೊಗೊಳ್ಳಿ, ಮತ್ತು ತೊಗೊಳ್ಳದೇ ಇದ್ರೂ ಬೇಜಾರಾಗುತ್ತೆ ಅಂತ ತೊಗೊಂಡು ಅದನ್ನು ಹಾಗೆ ಬ್ಯಾಗಿಗೆ ಹಾಕಿಟ್ಕೋತಾರೆ. ಗಾಡಿ ಹೊರಡುತ್ತೆ. ಹಾಗೆ ಹೋದ್ಮೇಲೆ ಸುಮಾರು ದೂರ ಹೋದ್ಮೇಲೆ ಅವರು ನ್ಯೂಸ್ ಪೇಪರನ್ನು ತೆಗಿತಾರೆ. ಯಾರು? ಈ ತಾತಯ್ಯ ನ್ಯೂಸ್ ಪೇಪರ್ ಓದಬೇಕು ಅಂತ ನ್ಯೂಸ್ ಪೇಪರನ್ನು ತೆಗಿತಾ ಇದ್ದಾರೆ. ತೆಗೆದು ಯಾಕೋ ಈ ಕಡೆ ನೋಡಬೇಕು ಅಂತ ಕಾಣ್ತಾಳೆ. ಆ ಪೇಪರಲ್ಲಿ ರಾಯರಿದ್ದಾರೆ ಅಂತ ಬರ್ಕೊಂಡಿದೆ, ದೊಡ್ಡಕ್ಕೆ ರಾಯರಿದ್ದಾರೆ ಅಂತ ಬರ್ಕೊಂಡಿದೆ. ಆ ಹೆಣ್ಮಗಳು ಕೂಡಲೇ ಫೋಟೋ ಸಹಿತ ತೆಕ್ಕೊಂಡಿದ್ಲು. ಅದನ್ನ ಅವರು ಓದ್ತಾ ಇರುವಾಗ ಸುಮ್ಮನೆ ಹಾಗೆ ಫೋಟೋ ತೊಗೊಂಡಿದ್ಲು. ಅಂದರೆ ನನಗೆ ಕಳಿಸ್ಬೇಕಿತ್ತಮ್ಮ, ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ಕಳ್ಸೋಕ್ಕಾಗಿಲ್ಲ ಅಂತ. ಆಗ ಆ ಹೆಣ್ಣು ಮಗಳಿಗೆ ಅಯ್ಯೋ ರಾಯರು ನಾವು ಹೇಳ್ದಂಗೆ ಹೆಂಗೆ ಕೇಳ್ತಾರೆ, ತಂದೆ ಹಾಗೆ ಅಲ್ವಾ, ಮಕ್ಕಳು ಹೇಳ್ದಂಗೆ ತಂದೆ ಕೇಳ್ತಾರೆ. ಹಾಗೆ ನನ್ನ ಈ ತಂದೆ ಬಹುಶಃ ನೀವು ಬಸ್ಸೊಳಗೆ ನನಗೆ ಕಾಣಿಸ್ಕೋಬೇಕು ಅಂದೆ, ನನಗೆ ಬಸ್ಸೊಳಗೆ ಕಾಣಿಸ್ಕೊಂಡಿದ್ರು ನನ್ನ ರಾಯರು ಅಮ್ಮ. ನಾನು ಆರಾಮಾಗಿ ಹೇಗಂದ್ರೂ ರಾಯರು ನನ್ನ ಜೊತೆಗಿದ್ದಾರೆ, ಭಯ ಯಾಕೆ, ನಾನು ಒಬ್ಬಳೇ ಹೊರಡ್ತಾ ಇಲ್ಲ, ನನ್ನ ಜೊತೆ ನನ್ನ ತಂದೆ ಇದ್ದಾರೆ ಅಂತ ಹೊರಟು ಮೈಸೂರನ್ನು ಬಂದು ಮುಟ್ಟಿದ್ದೀನಮ್ಮ. ಬಂದು ಮುಟ್ಟಿದ ಮೇಲೆ ಬ್ಯಾಗ್ ನೋಡ್ತೀನಿ, ಬ್ಯಾಗಲ್ಲಿ 2 ಬಾಳೆಹಣ್ಣಿದೆ ಅವ್ರು ಕೊಟ್ಟಿರೋದು. ಆಮೇಲೆ ನಾನು ಅತ್ತೆಗೆಲ್ಲ ಹೇಳಿರ್ತೀನಿ ಹೀಗೀಗಾಯಿತು ಅಂತ. ಆವಾಗ ಅತ್ತೆಯವ್ರು ಹೇಳ್ತಾರೆ, ಯಾಕೆ ಬಾಳೆಹಣ್ಣು ತಿಂದಿಲ್ಲ ನೀನು? ಅಜ್ಜನ ಮಠ ಅಂದರೆ ರಾಯರ ಮಠನೇ ಇರಬೇಕಲ್ವಾ, ಅಂದಮೇಲೆ ಯಾಕೆ ನೀನು ಬಾಳೆಹಣ್ಣು ತಿಂದಿಲ್ಲ? ಅದು ನಿನಗೆ ಏನೋ ರಾಯರೇ ಒಂದು ನಾನು ಇದೀನಿ ಅನ್ನೋ ಒಂದು ಇದಕ್ಕೆ ಕಳಿಸಿದ್ದೇನೋ ಒಂದು. ಅಷ್ಟರ ಮೇಲೆ ಪಾಪ ಹೆಣ್ಮಗಳು ಆ ಬಾಳೆಹಣ್ಣನ್ನು ತಿಂತಾಳೆ. ಅದೇ ಆ ಹೆಣ್ಮಗಳು ಹೇಳ್ತಾಳೆ, ಅಮ್ಮ ಯಾರೂ ಇಲ್ಲ ಅಂತ ಬಂದೆ, ನೀವು ನನಗೆ ಬಸ್ಸೊಳಗೆ ಕಾಣಬೇಕು ಅಂದೆ, ನನಗೆ ಬಸ್ಸೊಳಗೆ ಕಂಡ್ರು. ಅಷ್ಟರ ಮೇಲೆ ಆ ಭಯ ಅನ್ನೋದೇ ಇಲ್ಲಮ್ಮ ನನಗೆ. ಅಷ್ಟರ ಮೇಲೆ ನಾನು ಒಬ್ಬಳೇ ಬರ್ತಾ ಇದ್ದೀನಿ ಅಂತ ಫೀಲ್ ಸಹಿತ ನನಗಾಗಿಲ್ಲ. ನಾನು ಒಬ್ಬಳೇ ಬರ್ತಾ ಇದ್ದೀನಿ ಅನಿಸ್ತಾ ಇಲ್ಲ, ನಾನು ಇಬ್ಬರಿದ್ದೀವಿ, ನನ್ನ ಜೊತೆಗಿದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮೈಸೂರನ್ನು ಬಂದು ಮುಟ್ಟಿದ್ದೀನಮ್ಮ ಅಂತ. ಅದು ಈಗ ಬಿಡಿ, ಬಸ್ ಮೇಲೆ ಈಗ ಎಲ್ಲರೂ ಒಬ್ಬರೇ ಪ್ರಯಾಣ ಮಾಡ್ತಾರೆ, ಅದಕ್ಕಲ್ಲ. ಆದರೆ ಹೆಣ್ಣು ಮಗಳು ಮಾಡಿದವಳಲ್ಲ, ಒಂದು ಸಲನೂ ಒಬ್ಬಳೇ ಪ್ರಯಾಣ ಮಾಡಿದಂಥ ಹೆಣ್ಣುಮಗಳಲ್ಲ. ಹಾಗಾಗಿ ಆ ಭಯ ಬಂತು. ಸ್ವಲ್ಪ ಹೊತ್ತಲ್ಲೇ ಅದನ್ನು ನೋಡಿದ ತಕ್ಷಣ ಆ ಭಯ ಅವ್ರಿಗೆ ಹೊರಟು ಹೋಯಿತು.
ಕೊನೆಗೂ ಅದನ್ನ ಖುಷಿಯಾಗಿ ನನ್ನ ಹತ್ರ ಹಂಚ್ಕೊಂಡಿದ್ರು. ನೋಡಿ ಅಮ್ಮ, ರಾಯರು ನಿಮಗೆ ಕೇಳುವಾಗ ಇದು ಸಣ್ಣದು ಅಂತ ಅನ್ನಿಸ್ಬೋದು, ಆದರೆ ನನಗೆ ಅಲ್ಲಿಂದ ಇಲ್ಲಿಗೆ ಬರೋ ತನಕ, ಚಿತ್ರದುರ್ಗದಿಂದ ಮೈಸೂರಿಗೆ ಬರೋ ತನಕ ನಾನು ನನ್ನ ರಾಯರ ಮೇಲೆ ಆ ನಂಬಿಕೆ, ಆ ಧೈರ್ಯ, ಆ ವಿಶ್ವಾಸ ಇಟ್ಟು ಬಂದಿದ್ದೀನಲ್ಲ, ಆ ನನ್ನ ತಂದೆ ನನ್ನ ಜೊತೆಗಿದ್ದರಲ್ಲ, ಅದು ನನಗೆ ದೊಡ್ಡ ಪವಾಡ ಅಮ್ಮ ಅಂತ ಹೇಳಿದರು. ಬಹುಶಃ ತುಂಬ ಜನರಿಗೆ ಈ ಅನುಭವಗಳಾಗಿದೆ, ತುಂಬ ಜನರಿಗೆ ಆಗಿದೆ ಅನುಭವಗಳು. ಎಲ್ಲೇ ಇದ್ದರೂ ಏನೇ ಇದ್ದರೂ ರಾಯರು ನಮ್ಮ ಜೊತೆಗಿರ್ತಾರೆ ಅನ್ನೋದೊಂದು ಖಂಡಿತ ಒಂದು ಹೌದು. ಹಾಗಾಗಿ ಎಲ್ಲರೂ ನಮ್ಮ ಕರುಣಾಮಯಿಯನ್ನು ಆರಾಧನೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.